ಕಬ್ಬಿನ ಬಾಕಿ ಕೊಡಿದ ಸರ್ಕಾರಕ್ಕೆ, ಕಬ್ಬಿನ ಬಾಕಿ ಕೊಡಿದ ಜಿಲ್ಲಾಡಳಿತಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಸಾವಿರಾರು ಕೋಟಿ ಕಬ್ಬಿನ ಬಾಕಿ ಕೊಡಿದ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ಕಬ್ಬಿನ ಬಾಕಿ ಕೊಡಲೇಬೇಕು. ರೈತ ವಿರೋಧಿ ನಿಖಿಲ್ ಕತ್ತಿಗೆ, ಕಬ್ಬಿನ ಬಾಕಿ ಕೊಡದ ನಿಖಿಲ್ ಕತ್ತಿಗೆ, ಕಬ್ಬಿನ ಬಾಕಿ ಕೊಡದ ಸರ್ಕಾರಕ್ಕೆ, ಕಬ್ಬಿನ ಬಾಕಿ ಕೊಟ್ಟಿಲ್ಪೋ, ರೈತರ ಕಬ್ಬಿನ ಬಾಕಿ ಕೊಟ್ಟಿಲ್ಪೋ, ರೈತರ ಪಾಲಿಗೆ ಸರ್ಕಾರ ಸದೈತಪೋ, ಬೆಳೆಗಾರರ ಬಾಕಿ ಕೊಡದೇ ಇರತಕ್ಕಂತ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ, ಕಬ್ಬಿನ ಬಾಕಿ ಕೊಡದ ಜಿಲ್ಲಾ ಉಸ್ತುವಾರಿಗೆ. ಏನು ಇವತ್ತ ಜಿಲ್ಲಾಧಿಕಾರಿ ಕಚೇರಿಗೆ ಸುಮಾರು ನಾವೆಲ್ಲ ಸಂಘಟನೆಗಳು, ರೈತ ಸಂಘಟನೆ ಮತ್ತೆ ಎಲ್ಲ ಕೂಡ ಹೋರಾಟಗಾರರು ಕೂಡ ಸೇರಿ ಇವತ್ತು ರಾಜ್ಯದಲ್ಲಿ ಸುಮಾರು 600-700 ಕೋಟಿ ರೂಪಾಯಿ ಕಬ್ಬಿನ ಬಾಕಿ ಐತಿ. ತಕ್ಷಣ ಇವತ್ತ ಜಿಲ್ಲಾಡಳಿತ ನಮ್ಗೆ ಕಬ್ಬಿನ ಬಾಕಿಯನ್ನು ಕೊಡಿಸಲೇಬೇಕು. ಉದಾಹರಣೆಗೆ ಸಂಕೇಶ್ವರ ಹೀರಾ ಶುಗರ್ ಕಾರ್ಖಾನೆ 96 ಕೋಟಿ ರೂಪಾಯಿ, MK ಹುಬ್ಬಳ್ಳಿ ಇರಬಹುದು, ಸುಮಾರು 6 ಕಾರ್ಖಾನೆಗಳು ನಮ್ಮ ಬೆಳಗಾವಿ ಜಿಲ್ಲೆದಾಗ ಕಬ್ಬಿನ ಬಾಕಿಯನ್ನು ಕೊಡಬೇಕಾಗೈತಿ. ಇಲ್ಲಿವರೆಗೆ 6 ತಿಂಗಳಾಯ್ತು. ಸಾವಿರಾರು ಕುಟುಂಬಗಳು ಇವತ್ತು ಕಣ್ಣಾಗ ನೀರು ಹಾಕತ್ತಾವು, ಆತ್ಮಹತ್ಯೆ ಆದಿ ಹಿಡಿಯುವಂತ ಪ್ರಸಂಗ ಬಂದವು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮತ್ತು ಶುಗರ್ ಮಂತ್ರಿ, ಶುಗರ್ ಕಮಿಷನರ್, ಜಿಲ್ಲಾಡಳಿತ ರೈತರ ಪಾಲಿಗೆ ಸತ್ತಂಗಾಗೈತಿ. ಆ ಕಾರಣಕ್ಕಾಗಿ ಇವತ್ತ ಕಬ್ಬಿನ ಬಾಕಿ ಕ್ಲಿಯರ್ ಆಗುವವರೆಗೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದ ಪ್ರತಿಭಟನೆ ಅಹೋರಾತ್ರಿಯನ್ನು ಧರಣಿ ಮಾಡ್ತಾ ಇದ್ದೀವಿ. ತಕ್ಷಣ ರಾಜ್ಯದ ಮುಖ್ಯಮಂತ್ರಿ, ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಅವರು ಕಬ್ಬಿನ ಬಾಕಿಯನ್ನು ಕೊಡಿಸಲೇಬೇಕಾದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ದುರ್ದೈವದ ಸಂಗತಿ. ಈ ಸಂದರ್ಭದಲ್ಲಿ ಬರಗಾಲ ಬಿದ್ದಂತ ಸಂದರ್ಭ, ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಂತ ಸಂದರ್ಭ, ಅಥವಾ ಕಾನೂನಿನಲ್ಲಿ 15 ದಿವಸ ರೈತರ ಕಬ್ಬಿನ ಬಿಲ್ಲನ್ನು ಕೊಡಬೇಕು, ಒಂದ್ ವೇಳೆ ಕೊಡ್ಲಿಕ್ಕೆ ತಪ್ಪಿದ್ದಲ್ಲಿ ಅದರ ಬಡ್ಡಿ ಹಾಕಿ ಕೊಡ್ಬೇಕು ಅನ್ನೋಂತ ಈ 3 ವ್ಯವಸ್ಥೆ ಇದ್ದಂತ ಸಂದರ್ಭದಲ್ಲಿ ಅದು ಬೆಳಗಾವಿ ಜಿಲ್ಲೆ ಸಹಕಾರಿ ರಂಗದಲ್ಲಿ ಕಾರ್ಖಾನೆಗಳ ಬಿಲ್ಲನ್ನ, ರೈತರ ಬಿಲ್ಲನ್ನ ಇಟ್ಕೊಂಡಿರುವಂತ ದುರ್ದೈವ. ಅದರಲ್ಲಿ ಮುಂಚೂಣಿಯಲ್ಲಿರುವಂತದ್ದು ಹೀರಾ ಶುಗರ್ 84 ಕೋಟಿ ಸಾಲ ಇದೆ. 1,000 ಕೋಟಿ. MK ಹುಬ್ಬಳ್ಳಿ 150 ಕೋಟಿ ಸಾಲ, ರೈತರದ್ದು ಬಿಲ್ಲು 10 ಕೋಟಿ, ಹಾಗೆ ಮಾರ್ಕಾಂಡೇಯ 15 ಕೋಟಿ. ಹೀಗೆ ಬಿಲ್ಲನ್ನು ಇಟ್ಕೊಂಡು ಬರಗಾಲ ಇದ್ದಾಗ ಕೊಡದೆ ರೈತರಿಗೆ ತೊಂದರೆ ಕೊಡದಿರುವಂತ, ರೈತರ ಕಷ್ಟದಾಗಿದ್ದಾಗ ತೊಂದರೆ ಕೊಡದಿರುವಂತದ್ದು ಇದು ಅಕ್ಷಮ್ಯ ಅಪರಾಧ ಅಂತ ಅನಿಸ್ತದೆ. ಅದಕ್ಕಾಗಿ ಕಾನೂನು, ರಾಜಕಾರಣ, ಸರ್ಕಾರ, ಕಾರ್ಯಾಂಗ ವ್ಯವಸ್ಥೆ ಸತ್ತಿದೆ ಅಂತ ಅನಿಸುತ್ತದೆ ನಮಗೆಲ್ಲ. ಈಗ ರೈತರಿಗೆ ಈ ರೀತಿ ತೊಂದರೆ ಕೊಡೋದು ನೋಡಿದ್ರೆ ಅವ್ರು ಸತ್ತಿದಾರೇನೋ ಅಂತ ಅನ್ಸಕತ್ತೈತಿ. ಈಗ ಆಗಬಾರದು. ಅದಕ್ಕಾಗಿ ನಾವು ಈಗ 15 ದಿನ ಹಿಂದ್ಗಡೆ ಸಂಬಂಧಪಟ್ಟಂತ ಶುಗರ್ ಕಮಿಷನರ್ಗೆ, ಇವತ್ತು ಶುಗರ್ ಕಮಿಷನರ್ ಬರಬೇಕಿತ್ತು, ಬೇಜವಾಬ್ದಾರಿತನ ತೋರಿಸಿದಾನೆ ಪುಣ್ಯಾತ್ಮ. ರಸ್ತೆಯ ಮುಖ್ಯಸ್ಥರಾಗಿ ಈ ಸಂದರ್ಭದಲ್ಲಿ ರೈತರು ಬಂದು ನಿವೇದನೆ ಮಾಡ್ತಿರುವಂತ ಸಂದರ್ಭದಲ್ಲಿ ಬಂದು ಸ್ಪಷ್ಟೀಕರಣ ಕೊಡಬೇಕು, ಬಿಲ್ಲನ್ನು ಕೊಟ್ಟು ಹೋಗುವಂತ ಕೆಲಸ ಮಾಡಬೇಕಿತ್ತು. ಇದನ್ನೆಲ್ಲ ನೋಡಿದ್ರೆ ರೈತರಿಗೆ ಇವರು ರಾಜಕಾರಣ ಮತ್ತು ಆಡಳಿತ, ಸರ್ಕಾರದ ವ್ಯವಸ್ಥೆ ಅನ್ಯಾಯ ಮಾಡ್ತಿರುವಂಥದ್ದು ಎದ್ದು ಕಾಣ್ತಾ ಇದೆ. ಮತ್ತೆ ಏನಾಗಿದೆ ಅಂದ್ರೆ ಈ ಸಹಕಾರಿ ರಂಗದಲ್ಲಿ ರಾಜಕಾರಣಿಗಳು ಹೊಕ್ಕಿದ್ರಲ್ಲ, ಸಂಪೂರ್ಣ ಸಹಕಾರಿ ರಂಗವನ್ನು ಮುಳುಗಿಸಿದ್ದಾರೆ. ಸಹಕಾರಿ ರಂಗದ ಅಲ್ಲಿ ಯಾರು ಕಬ್ಬನ್ನು ಕೊಟ್ಟಿದಾರಲ್ಲ ಅವರಿಗೆ ಬಿಲ್ ಕೊಡ್ಲಿಕ್ಕೆ ಈ ರೀತಿ ತೊಂದರೆ ಮಾಡ್ತಾ ಇರುವಂತದ್ದು. ಮತ್ತೊಂದು ಏನ್ ಕೆಲಸ ಮಾಡ್ತಾರಂತಂದ್ರೆ, ಸರ್ಕಾರಕ್ಕೆ ಏನೋ ಅಂಕಿಅಂಶವನ್ನ ತಪ್ಪು ಕೊಡ್ತಾರೆ, ಇಲ್ಲೊಂದು ಅಂಕಿಅಂಶ ಇರ್ತದೆ. ಅವ್ರ ಲೆಕ್ಕದಲ್ಲಿ ಏನಿದೆ ಅಂತಂದ್ರೆ, ಅವರೊಂದು ಖಾಸಗಿ ಬ್ಯಾಂಕ್ ಅನ್ನು ಮಾಡ್ಕೊಂಡು ಬಿಲ್ಲನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡಿ ರೈತರಿಗೂ ಒಟ್ಟ ಬರೋದಿಲ್ಲ. ಅಲ್ಲಿ ಅಂಕಿಅಂಶ ಸರ್ಕಾರ ತೆಗೆದುಕೊಂಡಾಗ ಏನನ್ಸದಲ್ಲಿ ಅವರು ಕೊಟ್ಟಿರುವಂತದ್ದು ಕಂಡು ಬರ್ತದೆ. ಸೊ ಇದೆಲ್ಲ ನೋಡಿದ್ರೆ ರಾಜಕಾರಣ ಯಾರು ಮಾಡ್ತಾರಲ್ಲ ಅವರು ನಿಜವಾಗಿ ಸಹಕಾರಿ ರಂಗಕ್ಕೆ ಬರಬಾರ್ದು. ರಾಜಕಾರಣವನ್ನು ಯಾರು ಮಾಡ್ತಾರಲ್ಲ ಅವ್ರು ನಿಜವಾಗಿ ಸಹಕಾರಿ ರಂಗಕ್ಕೆ ಬರಬಾರ್ದು, ಅಥವಾ ಸಕ್ಕರೆ ಕಾರ್ಖಾನೆಗಳಿಗೆ ಬರಲೇಬಾರ್ದು, ಮಾನ ಮರ್ಯಾದೆ ಇದ್ರೆ. ಇಲ್ಲ ಅಂತಂದ್ರೆ ಅವರು ಬಿಲ್ಲನ್ನ ತಕ್ಷಣ ಕೊಡುವಂತ ಕೆಲಸ ಆಗ್ಬೇಕು. ದುರ್ದೈವ ವಿಷಯ. ನಾನು ಮತ್ತೆ ಪದೇ ಹೇಳ್ತೇನೆ, ಸಹಕಾರಿ ರಂಗಕ್ಕೆ ಸಹಕಾರಿ ರಂಗದ ಅದು ಯಾವುದೇ ಇರಲಿ, DCC ಬ್ಯಾಂಕ್ ಇರ್ಲಿ, ಅಥವಾ ಒಂದು ಸೊಸೈಟಿ ಇರ್ಲಿ, ಅಥವಾ ಕಬ್ಬಿನ ಕಾರ್ಖಾನೆ ಇರ್ಲಿ, ಎಣ್ಣೆ ಮಿಲ್ ಇರ್ಲಿ, ಹತ್ತಿ ಮಿಲ್ ಇರ್ಲಿ, ಎಲ್ಲವನ್ನು ಹಾಳ್ಗೆಡಿಸಿದ್ದಾರೆ. ಅದಕ್ಕಾಗಿ ಯಾನು ಮಾನ ಮರ್ಯಾದೆ ಇದ್ದಂತ ಪುಣ್ಯಾತ್ಮ
ಸಹಕಾರಿ ರಂಗದ ಬರಬಾರದು ರಾಜಕಾರಣ ಮಾಡುವಂತದ್ದನ್ನು ಇಲ್ಲಿ ಹೇಳ್ತೇನೆ. ಅದಕ್ಕಾಗಿ ಈ ರೀತಿಯಾದಂತ ರೈತರಿಗೆ ತೊಂದರೆ ಕೊಡುವಂತ ಕೆಲಸ ಆಗ್ತದೆ ಅನ್ನುವಂಥದ್ದನ್ನ ನಾವು ಬೀಜ ಇದು ಮೂಲವನ್ನು ಕಂಡು ನೋಡಿದ್ರೆ ಕೆಳಗ್ತಾ ಹೋದ್ರೆ ಯಾವ್ಯಾವ ಪ್ರಬಲ ಇದಾನೋ ರಾಜಕಾರಣ ಇದಾನೋ ಯಾವ ತಾಕತ್ತುವರ ಇದಾನೋ ಅವ್ನು ಬಿಲ್ಲನ್ನು ಇಟ್ಕೋತಾ ಇದ್ದಾನೆ. ಸೊ ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ನೀವು ಕೇಳಬಹುದು, ಓಟನ್ನ ನೀವು ಇವ್ರಿಗೆ ಸ್ವಾಮಿ ನಮ್ಮ ಕೈ ಬಾಯಿ ಮೂಗೆಲ್ಲ ಜಾತಿ ಧರ್ಮ ಹಣ ನಮ್ಮ ಮುಗ್ದು ಸಮಾಜಕ್ಕೆ ಕಟ್ಟು ಪ್ರಜಾಪ್ರಭುತ್ವ ಕೊಗ್ಗಲೆಯನ್ನು ಮಾಡ್ತಿರುವಂತ ರಾಜಕಾರಣಿಗಳು ಇವತ್ತು ನಾವು ನೋಡ್ತಿದ್ದೇವೆ. ಅದಕ್ಕಾಗಿ ಇಂಥ ಹಳತ್ತು ಬಂದಿದೆ. ದಯಮಾಡಿ ನಾವು ಈಗ ಕೇಳೋದೇನು ಅಂತ, ಜಿಲ್ಲಾಡಳಿತಕ್ಕೆ ಬರಗಾಲ ಇರೋದ್ರಿಂದ ತಕ್ಷಣ ಸಂಬಂಧಪಟ್ಟಂತವ್ರು ಎಲ್ಲರೂ ತಕ್ಷಣ ಬಿಲ್ಲನ್ನ ಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ, ಪ್ರಕಾಶ್ ನಾಯ್ಕ ಅಂತ. ಡಿ ಸಿ ಅವರು ಏನಂತ ಪಾಪ ಅವ್ರಿಗೊಂದು ಸಂವಿಧಾನ ಬದ್ಧವಾದಂತ ಅಧಿಕಾರ ಕೊಟ್ಟಿದ್ದಾರೆ, ಅವ್ರು ಜಾರಿ ಮಾಡ್ಬೇಕು ಹೇಗ್ರಿ? ಇದಕ್ಕೆ ಸಂಬಂಧಪಟ್ಟಂತ ಶುಗರ್ ಕಮಿಷನರ್ ಪುಣ್ಯಾತ್ಮ ಇದ್ದಾರೆ, 3 ಮಂದಿ ಕೆಲಸಗಾರರಿದ್ದಾರೆ ಇಡೀ ರಾಜ್ಯಕ್ಕೆ. ದುರ್ದೈವ ವಿಷಯ ಅಲ್ಲ, ಎಲ್ಲಿ ರೈತರಿಗೆ ಅನುಕೂಲ ಮಾಡುವಂತ ವ್ಯವಸ್ಥೆಗೆ ಇವರು ರಾಜಕಾರಣಿಗಳು ಸರ್ಕಾರ ಅಲ್ಲಿ ಬರಗಾಲ ತಂದಿರ್ತಾರೆ. ಅದು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿ ಸಿ ಅವ್ರ ಪ್ರಯತ್ನ ಏನೋ ಮಾಡಿದ್ದಾರೆ, ನೋಡೋಣಂತೆ. ಹೆಚ್ಚಾಗಿ ಹೀರಾ ಅಂದ ಸಂಕೇಶ್ವರ ಶುಗರು 1,000 ಕೋಟಿ ಸಾಲ ನೋಡಿ. ಆ ಕಾರ್ಖಾನೆಯನ್ನ 4 ಸಲ ಮಾರಾಟ ಮಾಡಿದ್ರು ಬರುದಿಲ್ಲ. 1,000 ಕೋಟಿ ಸರ್ಕಾರ ಸತ್ತೈತೇನ್ರಿ? ಈ ರಾಜಕಾರಣಿಗಳು MLA MP ಗಳು ಮಿನಿಸ್ಟರ್ಗಳು ಅಭಿವೃದ್ಧಿ ಕೆಲಸ ಸಲುವಾಗಿ ಅದ್ರ ಹಿಂದೆ ಮಲ ಇರ್ತದ, ಅದಕ್ಕಾಗಿ ಅವರು ಅದನ್ನ ಪ್ರಗತಿ ಪರಿಶೀಲನೆ ಮಾಡ್ತಾರೆ. ಸಹಕಾರಿ ರಂಗ ಮುಳುಗ್ತಾ ಇದೆ, ಯಾಕೆ ಮಾಡ್ತಾ ಇಲ್ಲ ಇವರು? ಸಹಕಾರಿ ರಂಗ ಮುಳುಗ್ತಾ ಇದೆ, ರೈತರ ಬಿಲ್ಲನ್ನು ಕೊಡುವಂತ ಪೆಂಡಿಂಗ್ ಇದೆ. ಇದ್ರ ಬಗ್ಗೆ ಯಾಕೆ ರಾಜಕಾರಣಿಗಳು ಮಿನಿಸ್ಟರ್ಗಳು ಮೀಟಿಂಗ್ ಅನ್ನು ಮಾಡ್ತಾ ಇಲ್ಲ? ದುರ್ದೈವದ ವಿಷಯ. ನಾವು ಶಾಣೆಯರಿಲ್ಲ, ಅದಕ್ಕಾಗಿ ನಮ್ಮ ಈ ರೀತಿ ಅನ್ಯಾಯ ಅತ್ಯಾಚಾರ ಮಾಡ್ತಿರುವಂತದ್ದು ನಾವು ಕಾಣ್ತಾ ಇದ್ದೇವೆ. ಸೊ ಏನೇ ಇರ್ಲಿ, ಡಿ ಸಿ ಅವ್ರಿಗೆ ನಾವು ಆಗ್ರಹ ಮಾಡಿದವ, ಬಿಲ್ ಕೊಡೋ ತನಕ ಹೋಗೋ ಪರಿಸ್ಥಿತಿ ಇಲ್ಲ, ಬಿಲ್ ಕೊಡಬೇಕು. ಮತ್ತೆ ನೋಡ್ರಿ, ಇವರು ಜಿಲ್ಲಾಧಿಕಾರಿಗಳಾಗ್ಲಿ, ಶುಗರ್ ಕಮಿಷನರ್ ಆಗ್ಲಿ, ಮಿನಿಸ್ಟರ್ ಆಗ್ಲಿ, MLA ಗಳಾಗ್ಲಿ, ಆಡಳಿತ ವರ್ಗ ಆಗ್ಲಿ, ಇವ್ರೇನ್ ಕಾನೂನು ಪಾಲನೆ ಮಾಡ್ತೀರೇನ್ರಿ? ಕಾನೂನು ಏನಂತತಿ? 15 ದಿನದಾಗ ಕೊಡ್ಬೇಕ್ರಿ, ಇಲ್ಲಾಂದ್ರೆ ಬಡ್ಡಿ ಸಮೇತ ಕೊಡ್ಬೇಕ್ರಿ. ಇವ್ರು ಕಾನೂನುಗಾರರು ಗೌರವಿಸ್ತಾರ? ಅದೂ ಇಲ್ಲ. ಸುಪ್ರೀಂ ಕೋರ್ಟ್ಗಾರು ಗೌರವಿಸ್ತಾರೋ? ಅದೂ ಇಲ್ಲ. ಅಥವಾ ಜನರಿಗಾರು ಗೌರವಿಸ್ತಾರೋ? ಅದೂ ಇಲ್ಲ. ಅಂತ ಅದಕ್ಕಾಗಿ ನಾನು ಹೇಳೋದು, ಸಹಕಾರಿ ರಂಗ, ಸಕ್ಕರೆ ಕಾರ್ಖಾನೆಗಳಿಗೆ ಈ ದರಿದ್ರ ರಾಜಕಾರಣಿಗಳು ದಯಮಾಡಿ ಬರಬಾರ್ದ್ರಿ. ಅಂದ್ರೆ ನಮ್ಗೆ ರೈತರ ಹಾಲಾತ್ ಮಾಡ್ತಾರ ಅಂತೇಳಿ ಇದು ನಮ್ಮ ಆಗ್ರಹ ಇದೆ. ಈಗ ಕೇವಲ ರೈತರಿಗೆ ಅಷ್ಟೇ ಅಲ್ಲ ನೋಡಿ, ದುಡಿಯೋ ವರ್ಗಕ್ಕೂ ಅಲ್ಲಿ ಕಾರ್ಖಾನೆಯಲ್ಲಿ ನಮ್ದು ಅಣ್ಣತಮ್ಮದಿಗಳು, ರೈತರ ಅಣ್ಣತಮ್ಮದಿಗಳು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಸರಿಯಾದ ಪಗಾರ ಇಲ್ಲ. ಈಗ ಹೀರಾ ಶುಗರ್ದಲ್ಲಿ 3-4 ತಿಂಗಳ ಪಗಾರ ಇಲ್ಲ. ಆನಂತರ ಗ್ರಾಚ್ಯುಟಿ, ESI, PF ಅದು ಯಾವುದು ಇಲ್ವೇ ಇಲ್ಲ. ಅಂದ್ರೆ ಏನಾಗಿದೆ ಅಂದ್ರೆ, ಮುಂದಿನ ದಿನಮಾನಗಳಲ್ಲಿ ನನಗೆ ತಿಳಿದಂತ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಕ್ತಪಾತ ಆಗ್ತೈತಿ. ಇದೇ ರೀತಿ ಹೆಜ್ಜೆ ಇಡ್ತಾ ಹೋದ್ರೆ ಮುಂದೆ ಏನು ದುಡಿಯುವ ವರ್ಗ, ದುಡಿಸುವ ವರ್ಗ ಹಿಡಿದು ಕಡಿಯುವಂತ ಸಂದರ್ಭ, ಹಿಡಿದು ಬಡಿಯುವಂತ ಸಂದರ್ಭ ನೀವೇ ತಂದು ಕೊಡ್ತಾ ಇದ್ರಿ. ದಯಮಾಡಿ ಇದನ್ನ ಆಗಬಾರದು. ಯಾಕಂತಂದ್ರೆ ಮನುಷ್ಯನಿಗೊಂದು ಮಿತಿ ಇದೆ. ಅವನಿಗೆ ನೋಡಿ, ಕಾರ್ಖಾನೆ ದುಡಿಯುವಂತ ವರ್ಗದವರಿಗೆ ಅವ್ರಿಗೆ ಏನೂ ಇಲ್ಲ, ಪಗಾರ ಇಲ್ಲ, ಅವ್ರು ಹ್ಯಾಂಗ್ ಬದುಕಬೇಕು? ನಮ್ದು ಕಬ್ಬನನ್ನ ಏನ್ ನಾವು ಸಾಗಿಸಿದ್ವಲ್ಲ, ಅದಕ್ಕೆ ನಮಗೆ ಬಿಲ್ ಇಲ್ಲ. ಕಾನೂನು ಗೌರವನೋ, ಸುಪ್ರೀಂ ಕೋರ್ಟ್ ಗೌರವನೋ, ಅಥವಾ ರೈತರಿಗೆ ಗೌರವನೋ ಏನ್ ಪಾಲಿಸ್ತಾರಂತೇಳಿ. ಸೊ ಅದಕ್ಕಾಗಿ ದಯಮಾಡಿ ಇನ್ನು ಮುಂದೆ ನನಗಂತ ಅನಿಸ್ತದ, ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿವಿಲ್ ವಾರ್ ಆಗುವಂಥದ್ದು, ಹಿಡಿದಲ್ಲಿ ತಡಿಸುವಂಥದ್ದು, ಈ ರಾಜಕಾರಣಿ ವ್ಯವಸ್ಥೆಗೆ ಅಧಿಕಾರಿ ವರ್ಗಕ್ಕೆ ಹಿಡಿದಲ್ಲಿ ಬಡಿಯುವಂಥದ್ದು, ಆ ರೀತಿ ಸಂದರ್ಭ ಬರಬಾರದು. ದಯಮಾಡಿ ನಮಗೀಗ ಏನಿದೆಯಲ್ಲ, ಜಿಲ್ಲಾಡಳಿತ ತಕ್ಷಣ ಸಂಬಂಧಪಟ್ಟಂತವರನ್ನು ಕರೆದು ಬಿಲ್ಲನ್ನ ಕೊಡಿಸುವಂತ ಕೆಲಸ ಆಗ್ಬೇಕು. ಆಕ್ರೋಶ ಮುಂದೆ ಸಿವಿಲ್ ವಾರ್ ಆಗುವಂತದ್ದು ವ್ಯವಸ್ಥೆಗೆ ತಾವು ಅನುಕೂಲ ಮಾಡಬೇಡ್ರಿ ಅಂತ ಹೇಳ್ತೇನೆ. ದುರುದ್ದೇಶದಿಂದ ಹೇಳ್ಬೇಕಾಕೈತಿ, ನೋವಿನಲ್ಲಿ ಹೇಳ್ಬೇಕಾಕೈತಿ. ಏನ್ ರೈತರಂದ್ರೇನ ಜೀವನ ಇಲ್ಲೇನು? ಕಾನೂನು ಇಲ್ಲ, ಸರ್ಕಾರ ಇಲ್ಲ, ಸುಪ್ರೀಂ ಕೋರ್ಟ್ ಇಲ್ಲ, ಏನ್ರಿ ಇದು? ದುರ್ದೈವ. ಅದಕ್ಕಾಗಿ ಆದಷ್ಟು ಬೇಗ ರೈತರ ಬಿಲ್ಲನ್ನು ಕೊಡಬೇಕು. ರೈತ ಸಂಕಷ್ಟಗಿದ್ದಾನೆ, ಬರಗಾಲದ ತೊಂದರೆಯಲ್ಲಿದ್ದಾನೆ ಅನ್ನುವಂಥದ್ದನ್ನ ಸಂಬಂಧಪಟ್ಟವರಿಗೆ ಹೇಳಲಿಕ್ಕೆ ಮತ್ತು ಚೇತಾವಣೆ ಕೊಡ್ಲಿಕ್ಕೆ ಬಯಸ್ತೇನೆ. ಧನ್ಯವಾದ.